ಉಚಿತ ಯೋಜನೆಗಳ ಜಾರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಚುನಾವಣೆಗೂ ಮುನ್ನ ಉಚಿತ ಯೋಜನೆಗಳನ್ನು ಘೋಷಿಸುವಂತಹ ರಾಜಕೀಯ ಪಕ್ಷಗಳ ನಿರ್ಧಾರ ಇದೆಯಲ್ಲ, ಇದು ಸುಪ್ರೀಂ ಕೋರ್ಟ್ನ ಕೆಂಗಣ್ಣಿಗೆ ಗುರಿಯಾಗಿದ್ದು, ಫ್ರೀಯಾಗಿ ಕೊಟ್ರೆ ಜನ ಕೆಲಸಕ್ಕೆ ಹೋಗಲು ಇಷ್ಟಪಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಉಚಿತ ಯೋಜನೆಗಳಿಂದಾಗಿ ಜನ ಕೆಲಸ ಮಾಡ್ತಿಲ್ಲ, ಮತದಾರರು ಮುಖ್ಯ ವಾಹಿನಿಯಿಂದ ದೂರ ಉಳಿತಾರೆ. ಇದು ಉಚಿತ ಯೋಜನೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ. ಉಚಿತ ಯೋಜನೆಗಳ ಕುರಿತು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನ ಹೇಳಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಈ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತಲ್ಲ, ಉಚಿತ ಯೋಜನೆಗಳನ್ನ ರಾಜಕೀಯ ಪಕ್ಷಗಳು ಮತದಾರರಿಗೆ ಕೊಡ್ತಿದ್ದಾರಲ್ಲ, ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದೆ. ನೀವು ಎಲ್ಲವನ್ನ ಫ್ರೀ ಆಗಿ ಕೊಟ್ರೆ ಜನರು ಕೆಲಸ ಮಾಡೋದಿಲ್ಲ, ಕೆಲಸ ಮಾಡೋದನ್ನೇ ಮರೀತಾರೆ, ಮುಖ್ಯ ವಾಹಿನಿಗೆ ಬರುವುದನ್ನು ಕೂಡ ಮರೀತಾರೆ. ಉಚಿತ ಪಡಿತರ ಹಣ ನೀಡೋದ್ರಿಂದ ಯಾರೂ ಕೂಡ ಕೆಲಸ ಮಾಡೋಕೆ ರೆಡಿ ಇರೋದಿಲ್ಲ, ಮೈಬಗ್ಸಿ ಯಾರೂ ಕೂಡ ದುಡಿಯೋದಿಲ್ಲ. ಒಂದು ಹೊತ್ತು ಎರಡು ಹೊತ್ತು ಅಂತ ಹೇಳಿ ಎಲ್ಲರೂ ಕೂಡ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾರೆ, ಉಚಿತ ಯೋಜನೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಇದು ಸರಿಯಲ್ಲ ಅಂತ ಹೇಳಿ ರಾಜಕೀಯ ಪಕ್ಷಗಳಿಗೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್.